ಹಲೋ ವೀಕ್ಷಕರೇ, ಇದು ಸಂಡೇ ಮಾರ್ನಿಂಗು. ನಾನು ನಮ್ಮ ಮನೆಯವರು ವಾಕಿಂಗ್ ಮುಗಿಸ್ಕೊಂಡು ಮನೆ ಹತ್ರನೇ ಒಂದು ಸಣ್ಣದಾಗಿರ್ತಕ್ಕಂಥ ಶ್ರೀಮಂತದ ಫಂಕ್ಷನ್ಗೆ ಕರೆದಿದ್ರು. ನಿರ್ಮಲಕ್ಕ ಅವ್ರ ಜೊತೆ ನಾನು ಲಿಖಿತ ಇಬ್ಬರೇ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀವಿ. ನಾವು ಬೇಗ ಬೇಗ ರೆಡಿಯಾಗಿ ಹೋದ್ವಿ. ನಮಗೆ ಗೊತ್ತಿರೋರು ಸ್ವಲ್ಪ ಜನ ಬಂದಿದ್ದರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಎಲ್ಲರಿಗೂ ವೆಲ್ಕಮ್ ಡ್ರಿಂಕಾಗಿ ನಿಂಬೆಹಣ್ಣಿನ ಶರ್ಬತ್ತನ್ನು ಕೊಟ್ಟರು. ತುಂಬ ಚೆನ್ನಾಗಿತ್ತು, ರುಚಿಯಾಗಿ ಮಾಡಿದರು. ನಂತರ ಒಂದು 5 ಜನ ಮುತ್ತೈದೆಯರು ಅವ್ರಿಗೆ ಅರಿಶಿನ ಕುಂಕುಮ ಬಳೆನ ತೋಡಿಸ್ತಾ ಇದ್ದಾರೆ. ನಾವು ಸಹ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ನಾವು ತಗೊಂಡು ಹೋಗಿರ್ತಕ್ಕಂಥ ಗಿಫ್ಟನ್ನು ಅವ್ರಿಗೆ ಕೊಟ್ಟು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಅವರು ರಿಟರ್ನ್ ಗಿಫ್ಟಾಗಿ ಈ ರೀತಿ ಹಸುಕರನ ಕೊಟ್ಟಿದ್ರು. ಈವ್ನಿಂಗು ಡಿಮಾರ್ಟ್ಗೆ ಹೋಗಿ ಬರೋಣ ಅಂತ ರೆಡಿಯಾಗಿದ್ದೀವಿ. ಮಳೆನೂ ಬರೋ ಹಾಗಿತ್ತು. ಬೇಗ ಹೋಗಿ ಬಂದುಬಿಡೋಣ ಅಂತ ಹೋದ್ವಿ. ಸಂಡೇ ಆಗಿರೋದ್ರಿಂದ ಸುಮಾರು ಜನ ಬಂದಿದ್ದರು. ನಾನು ಫಸ್ಟ್ ಟೈಮು ಡಿಮಾರ್ಟ್ಗೆ ಹೋಗಿದ್ದು. ಇದು ಊಡಿ ಹತ್ರ ಇರ್ತಕ್ಕಂಥ ಡಿಮಾರ್ಟು. ಇಲ್ಲಿ ಒಳಗಡೆ ನಾನೇನು ವೀಡಿಯೋ ಮಾಡಲಿಲ್ಲ. ಔಟ್ಸೈಡು ಬಂದು ತುಂಬ ಮಳೆ ಬರ್ತಾಯಿತ್ತು. ಅದರಿಂದ ಅಲ್ಲೇ ಸ್ವಲ್ಪ ಹೊತ್ತು ಇರಬೇಕಾಯ್ತು. ಹಾಗೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋಣ ಅಂತ ಅಲ್ಲಿ ಮಸಾಲ ಪಾಪ್ಕಾರ್ನನ್ನು ಮಾರ್ತಾಯಿದ್ರು. ತಗೊಂಡು ತಿಂದ್ಕೊಂಡು ಹಾಗೆ ಸುಮಾರು ಹೊತ್ತು ಅಲ್ಲೇ ಇದ್ವಿ. ಸ್ವಲ್ಪ ಮಳೆ ನಿಲ್ತು, ಬಂದ್ವಿ. ಆನ್ ದ ವೇ ಬರ್ತಾ ಜೋರಾಗಿ ಸ್ಟಾರ್ಟ್ ಆಯಿತು. ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮಳೆ ಪೂರ್ತಿ ನಿಂತಾದ್ಮೇಲೆ ಹೋಗೋಣ ಅಂತ ಅಲ್ಲೇ ನಿಂತ್ಕೊಂಡಿದ್ವಿ. ಸ್ವಲ್ಪ ಹೊತ್ತಾದಮೇಲೆ ಮಳೆ ಸ್ಟಾಪ್ ಆಯಿತು. ನಾವು ಮನೆ ತಲುಪೋಷ್ರೊಳಗಡೆ 9:30 ರಾತ್ರಿ ಆಯಿತು. ಮನೆಗೆ ಬಂದ ತಕ್ಷಣ ನಮ್ಮ ಲಿಖಿತ ಅಲ್ಲಿಂದ ಸ್ವಲ್ಪ ಆಟ ಸಾಮಾನನ್ನು ತಂದಿದ್ಲು. ಅದನ್ನು ಹೇಗೆ ಮಾಡೋದು ಅಂತ ಅವಳು ನೋಡ್ತಾ ಇದ್ದಾಳೆ. ನಾನು ತಂದಿರೋದೆಲ್ಲ ಒಂದು ಪಕ್ಕಕ್ಕಿಟ್ಟು ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಮಾಡಿದ ಸಾಂಬಾರಿತ್ತು, ಅದಕ್ಕೆ ರೈಸನ್ನು ಮಾಡ್ಕೊಬಿಡೋಣ ಅಂತ ಕುಕ್ಕರಲ್ಲಿ ರೈಸ್ಗಿಟ್ಟೆ. ನಮ್ಮ ಮನೆಯವರು ಅಲ್ಲಿ ಸ್ವಲ್ಪ ಶರ್ಟ್ಸ್ ಎಲ್ಲ ತಂದಿದ್ದರು. ಅದನ್ನು ನೋಡ್ತಾ ಇದ್ದಾರೆ ಹೇಗಿದೆ ಸೈಜು ಅಂತ. ನಮ್ಮ ಲಿಖಿತ ಅವರಪ್ಪ ಹೇಳ್ತಾಯಿದ್ರೆ ತುಂಬ ಚೆನ್ನಾಗಿದೆಯಪ್ಪ ಅಂತ. ಹಾಗೆ ಅನ್ನ ರೆಡಿಯಾಗೋಷ್ರೊಳಗಡೆ ನಾನು ತಂದಿರ್ತಕ್ಕಂಥ ಸಾಮಗ್ರಿಗಳನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ನೋಡ್ತಾ ಇದ್ದೀನಿ. ಅಲ್ಲಿ ಯಾವ ಥರ ಇತ್ತು ಆಫರ್ಸು, ಗ್ರಾಸರೀಸ್ ಎಲ್ಲ ಹೇಗಿದೆ, ಅಲ್ಲಿಂದ ನಾವೇನೇನು ತಂದ್ವಿ ಎನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಹಂಚ್ಕೊತೀನಿ. ಇದಾಗಿತ್ತು ಇವತ್ತಿನ ಈ ಮಿನಿ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.